is 2020-22 ನಲ್ಲೂ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ ನೋಡಿ. ಇಲ್ಲೇ ಅರ್ಥ ಆಗುತ್ತೆ ನಾವು ಎಷ್ಟು ಸೀರಿಯಸ್ ಆಗಿರೋ ಕ್ವಶನ್ಸ್ ಇವು ಅಂತ. ಕಂಪಲ್ಸರಿ ಕ್ವಶನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲಿಂದ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ನೋಡ್ಕೊಡಿ. ದಿ ಬ್ಯಾಲೆನ್ಸ್ ಶೀಟ್ ಆಫ್ Misbah Limited showed the following details as on 31st March 2022. Preference share capital 5 lakhs, profit and loss account 3 lakh 50, capital reserve 20,000, security premium 25,000, investments 5 lakh, reserve fund 1 lakh 50, cash at bank 3 lakh 50. On the above date, preference shares were redeemed. For redemption purpose, the investment worth rupees 1 lakh 50 were sold. You are required to pass necessary journal entries ಅಂತ ಹೇಳಿದ್ದಾರೆ. ಈಗ ನಾವು ಇಲ್ಲಿ ರಿಡಂಪ್ಷನ್ ಮಾಡಬೇಕಾದ್ರೆ ಏನಂತ ಹೇಳಿದಾನೆ? ನೋ ಪ್ರೀಮಿಯಂ ನಥಿಂಗ್, ಪ್ರೀಮಿಯಂ ಏನೋ ಇಲ್ಲ. ಸೊ ಹಾಗಾದ್ರೆ ನಾವು 5 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ವಾಪಸ್ ಮಾಡಬೇಕಾಗುತ್ತೆ. ಪ್ರೀಮಿಯಂಗೆ 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಇದನ್ನ ವಿ ಹ್ಯಾವ್ ಟು ಮೇಕ್ ಶೋರ್. ಹಾಗೆ ಫ್ರೆಶ್ ಇಶ್ಯೂ ಮಾಡಿರ್ತಕ್ಕಂಥ ಡೀಟೇಲ್ಸ್ ಏನು ಇಲ್ಲ. 5 lakhsಗೆ 5 lakhs ಕೊಟ್ಬಿಟ್ಟಿದ್ದಾನೆ. ಯಾವುದೇ ಪಾರ್ಟ್ಲಿ ಪೇಯ್ಡ್ ಇಲ್ಲ, ಫುಲ್ಲಿ ಪೇಯ್ಡ್ ಆಗಿದೆ. ಸೊ ವಿ ಆರ್ ರೆಡಿ ಟು ಪೇ. ಹಾಗಾದ್ರೆ ನಮ್ಮ ಹತ್ರ ಡಿವೈಸಿಬಲ್ ಪ್ರಾಫಿಟ್ಸ್ ಏನೇನಿದೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಮ ಹತ್ರ 3,50,000 rupees ಇದೆ. ಹಾಗೆ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದು? ಸೆಕ್ಯೂರಿಟಿ ಪ್ರೀಮಿಯಂ 25,000. ಯಾವುದೇ ಕಾರಣಕ್ಕೂ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾವುದಕ್ಕೆ? ಕ್ಯಾಪಿಟಲ್ ಕೊಡೋದಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನ ಬೇರೆ ಏನಿದೆಯಪ್ಪ ಅಂದ್ರೆ ರಿಸರ್ವ್ ಫಂಡ್ ಇದೆಯಂತೆ. ರಿಸರ್ವ್ ಫಂಡ್ ಎಕ್ಸಾಕ್ಟ್ ಆಗಿ 1,50,000 rupees ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 5 lakhs ಆಗಬೇಕು. ಈಸಿಯಾಗಿ ಕೊಡ್ಬೋದು. ಆದ್ರೆ ಕ್ಯಾಶ್ ಅಟ್ ಬ್ಯಾಂಕ್ ನಮ್ಮ ಹತ್ರ ಎಷ್ಟಿದೆ ಅಂತ? ಕ್ಯಾಶ್ ಅಟ್ ಬ್ಯಾಂಕ್ ಅಂದ್ರೆ 3.5 ಲಕ್ಷ ರೂಪಾಯಿ ಇದೆಯಂತೆ. ನೋಡಿ, ಕ್ಯಾಶ್ 3.5 ಲಕ್ಷ ರೂಪಾಯಿ ಇದ್ರೆ ಇನ್ನೂ 1.5 ಲಕ್ಷ ರೂಪಾಯಿ ಬೇಕಾಗುತ್ತೆ ಕೊಡೋದಕ್ಕೆ. ಅದಕ್ಕೆ ಅವನೇನ್ ಹೇಳ್ತಾ ಇದ್ದಾನೆ, ನಮ್ಮ ಹತ್ರ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ. ಆ ಇನ್ವೆಸ್ಟ್ಮೆಂಟ್ ಅಲ್ಲಿ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಮಾರ್ಬಿಡಿ ಅಂತ ಹೇಳ್ತಾ ಇದ್ದಾನೆ. 1.5 ಲಕ್ಷ ರೂಪಾಯಿ ಮಾರ್ಬಿಟ್ರೆ ಅಲ್ಲಿಗೆ ನಮ್ಮ ಹತ್ರ ಕ್ಯಾಶ್ ಎಷ್ಟು ಬರುತ್ತೆ? 5 ಲಕ್ಷ ಬರುತ್ತೆ. ಈಸಿಯಾಗಿ ಪೇಮೆಂಟ್ ಅನ್ನ ಮಾಡಬಹುದು. ಈಗ ಫಸ್ಟ್ ಜರ್ನಲ್ ಎಂಟ್ರಿ ಬಂದು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 5 lakhs to redeemable preference share holders account. This to 5 lakhs. Being preference share capital transfer. ಅಷ್ಟೇ ಅಲ್ಲನಪ್ಪ? ಎರಡನೇದು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ವಿ. ಫ್ರೆಶ್ ಇಶ್ಯೂ ಬದಲು ಏನ್ ಮಾಡ್ತಾ ಇದ್ವಿ? ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ 1,50,000 to investment account 1,50,000. Being investment sold. ಬ್ಯಾಂಕ್ ಬರ್ತಾ ಇದೆ ಅಂದ್ರೆ ಸೇಲ್ ಆಗಿದೆ ಅಂತ ಅರ್ಥ. ಮೂರನೇದು CRR ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲೆಲ್ಲಿಂದ ಮಾಡಿದೀವಿ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ 3.5 ಲಕ್ಷ ರೂಪಾಯಿ, ರಿಸರ್ವ್ ಫಂಡ್ ಇಂದ 1.5 ಲಕ್ಷ ರೂಪಾಯಿನ, ಒಟ್ಟು CRR ಗೆ 5 lakh rupees ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. Being P&L ರಿಸರ್ವ್ ಫಂಡ್ ಟ್ರಾನ್ಸ್ಫರ್. ರಿಡಂಪ್ಷನ್ ಏನು ಇಲ್ಲ, ಪ್ರೀಮಿಯಂ ಅಲ್ಲಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಅದರಿಂದ ಲಾಸ್ಟ್ ಜನರಲ್ ಎಂಟ್ರಿ ಬರೋಣ. ಏನಂತ? ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 5 lakhs to bank account 5 lakhs. Being ಏನಂತ ಬರೀತೀರಾ? ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್. ಸರ್ 4 ಜರ್ನಲ್ ಎಂಟ್ರಿ, 4 ಜರ್ನಲ್ ಎಂಟ್ರಿಗೆ 5 ಮಾರ್ಕ್ಸ್. ಇದು 2022 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ದಯವಿಟ್ಟು ಫಸ್ಟ್ ನಾವು ಯಾವ್ದಾದಕ್ಕೆ ಎಷ್ಟೆಷ್ಟು ಕೊಡ್ಬೇಕು, ಏನೇನಿದೆ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು.
ಸೆಕ್ಯೂರಿಟಿ ಪ್ರೀಮಿಯಂ 25,000 ಇದೆ, ಬಟ್ ನಮಗೆ ಅದು ಯೂಸ್ಲೆಸ್. ಯಾಕೆಂದ್ರೆ ಪ್ರೀಮಿಯಂ ನಾವು ಏನು ರೆಡಿ ಮಾಡ್ತಾ ಇಲ್ಲ, ಪ್ರಿಫರೆನ್ಷಿಯಸ್ಗೆ ಪ್ರೀಮಿಯಂ ಅಲ್ಲಿ ಏನೋ ರೆಡಿ ಮಾಡ್ತಾ ಇಲ್ಲ. ಕ್ಯಾಪಿಟಲ್ಗೆ 5 lakhs ಕೊಡಬೇಕು. 5 lakhs ಅಲ್ಲಿ ಡಿವೈಸಿಬಲ್ ಪ್ರಾಫಿಟ್ಸ್ ನಲ್ಲೇ ನಮಗೆ ಪ್ರಾಫಿಟ್ ಅಂಡ್ ಲಾಸ್ 3.5 ಲಕ್ಷ, ರಿಸರ್ವ್ ಫಂಡ್ ಅಲ್ಲಿ 1.5 ಲಕ್ಷ ಇರೋದ್ರಿಂದ ಕೊಟ್ಬಿಡ್ತಾ ಇದೆ. ಇನ್ನ 5 ಲಕ್ಷ ದುಡ್ಡು ಬೇಕು, ಅವೈಲಬಿಲಿಟಿ ಇರಬೇಕು. 3.5 ಲಕ್ಷ ಕ್ಯಾಶ್ ನಮ್ಮ ಹತ್ರ ಇದೆ. ಇನ್ನ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಮಾರಿ ಅಂತ ಅವನೇ ಕ್ವಶನ್ ಅಲ್ಲಿ ಹೇಳಿದಾನೆ. ಅಲ್ಲಿಗೆ 5 ಲಕ್ಷ ಆಯ್ತು, ಈಸಿಯಾಗಿ ರಿಡಂಪ್ಷನ್ ಪ್ರೊಸೆಸ್ ಮುಗೀತು. ಕರೆಕ್ಟಾ? ಇದಕ್ಕೆ ಬೇಕಾದ್ರೆ ಕ್ಲೀನಾಗಿ ರೂಲ್ಸ್ ಹಾಕ್ಬಿಡಿ. ಓಕೆನಾ? ಹಾಕೊಂಡ್ರೆ ನೀಟಾಗಿ ಇರುತ್ತೆ. ಇಂಥ ಪ್ರಾಬ್ಲಮ್ಸ್ ಕೊಟ್ಬಿಟ್ರೆ ನಿಮ್ಗೆಲ್ಲ ಒಳ್ಳೆ ಅಪ್ಲೋಟ